ನೋಡಿ, ಒಂದು ಇನ್ಸ್ಟಾಗ್ರಾಮ್ ಮೂಲಕ ಒಂದು ಪೇಜ್ ಹುಟ್ಟಿಕೊಳ್ತು ಸಿಜೆಪಿ ಅಂತ ಹೇಳಿ. ಮಿಲಿಯನ್ಸ್ ಗಟ್ಟಲೆ ಯುವಕರು ಅದನ್ನು ಫಾಲೋ ಮಾಡಿದ್ರು. ಅದರ ಪ್ರತಿಫಲವಾಗಿ, ಅವರ ಹೋರಾಟದ ಸಿಜೆಪಿಯ ಪ್ರತಿಫಲವಾಗಿ ಪ್ರಧಾನ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಈ ರಾಜೀನಾಮೆಯ ಬೆನ್ನಲ್ಲೇ ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಪ್ರಧಾನಿ ನಿವಾಸಕ್ಕೆ ಗೃಹ ಸಚಿವ ಅಮಿತ್ ಶಾ ದೌಡಾಯಿಸಿದ್ದಾರಂತೆ. ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾ ಇರುವಂತಹ ಮೋದಿ ಶಾ ಮುಂದಿನ ಕಾರ್ಯತಂತ್ರದ ಕುರಿತು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ನಡ್ಡಾಗೆ ಪ್ರಮುಖ ಸೂಚನೆಯನ್ನು ನೀಡಲಿದ್ದಾರಂತೆ ನರೇಂದ್ರ ಮೋದಿ. ಜೆಪಿ ನಡ್ಡಾ ಅವರನ್ನು ಕರೆದು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸಿಜೆಪಿ ಜೊತೆ ಸಂಧಾನಕ್ಕೆ ಹೊರಡಲಿದ್ದಾರೆ ಜೆಪಿ ನಡ್ಡಾ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಮುಂದಿನ ನಡೆ ಏನಾಗಬೇಕು, ಮುಂದಿನ ಯಾವ್ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲ ವಿಚಾರಗಳ ಕುರಿತಾಗಿ ಜೆಪಿ ನಡ್ಡಾ, ಅಮಿತ್ ಶಾ ಇವರೆಲ್ಲರೂ ಕೂಡ ಪ್ರಧಾನಿ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಅಲ್ಲಿ ಚರ್ಚೆಗಳಾಗುತ್ತೆ. ಚರ್ಚೆ ಆದ ಬಳಿಕ ಸ್ವತಃ ಜೆಪಿ ನಡ್ಡಾ ಅವರೇ ಸಿಜೆಪಿಯ ಅವರನ್ನು ಕರೆದು, ನೀವು ಕೇಳಿದಂಥ 3 ಡಿಮ್ಯಾಂಡ್ಗಳೇನಿತ್ತು, ಈ ಎಲ್ಲ ಡಿಮ್ಯಾಂಡ್ಗಳನ್ನು ಪೂರೈಸಿದ್ದೀವಿ ಕಣಪ್ಪ, ಹಾಗಾಗಿ ಇದನ್ನ ಇಲ್ಲಿಗೆ ಮುಗಿಸ್ಬಿಡಿ, ರಾಜಿ ಸಂಧಾನ ಮಾಡ್ಕೊಂಡು ಬಿಡೋಣ ಅಂತ ಹೇಳುವಂಥ ಪ್ರಯತ್ನವನ್ನ ಮಾಡ್ತಾರೆ. ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಮಹತ್ವದ ಸಭೆಯನ್ನು ಕರೆಯಲಾಗಿದೆ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ.